ಅಪ್ರೂವ್ ನೋಡಿ ಫ್ರೆಂಡ್ಸ್, ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ನಿನ್ನೆ ಧಾರಾಕಾರ ಮಳೆ ಬರದ ಕಾರಣ ಟಕ್ಕಳಿಕೆ ಗ್ರಾಮದಲ್ಲಿ ದಾಳಂಬ್ರಿ 4 ಎಕರೆ ದಾಳಂಬ್ರಿ ಲಾಸ್ ಆಗಿದೆ. ಕೈಗೆ ಬಂದ ಬೆಳೆ ರೀತಿಯಾದ ರೈತನ ಪರಿಸ್ಥಿತಿ ಕೇಳೋರು ಯಾರು? ಕಟಾವು ಬಂದ ಬೆಳೆ ಲಾಸ್ ಆಗಿದೆ. ಇದಕ್ಕೆ ಸರ್ಕಾರ ಏನಾರ ಮಾಡಿ ಒಂದು ಪರಿಹಾರ ನೀಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಡವರು ಬಂದು ಈ ಥರ ರೈತರು ಬಾಳೆ ಮಾಡಕ್ಕೆ ಕಾಣ್ತಾವೆ. ದಾಳಂಬ್ರಿ ನೋಡಿ, ಇಲ್ಲಿ ಮಣ್ಣು ಪಾಲಾಗಿದೆ. ದಯವಿಟ್ಟು ನೋಡ್ಗ ಇಲ್ಲಿ ಕಾಣ್ತಿದೆ, ಕೈಗೆ ಬಂದು ತುತ್ತು ಬರಲಾಗೈತೆ. ದಯವಿಟ್ಟು ಇದಕ್ಕೆ ಏನಾರು ಮಾಡಿ ಕೈ ಕೊಡೋಕ್ಕಂತ ಕೇಳ್ತೀವಿ. ಕುಷ್ಟಗಿ ತಾಲೂಕು ಟಕ್ಕಳಿ ಗ್ರಾಮ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯ ಪರಿಣಾಮವಾಗಿ ನಮ್ಮ ಬೆಳೆದಂಥ 4 ಎಕರೆ ದಾಳಂಬ್ರಿಯಲ್ಲಿ ತೀವ್ರ ಮಳೆಯಿಂದ ದಾಳಂಬ್ರಿ ಕೊಚ್ಚಿಕೊಂಡು ಹೋಗಿದೆ. ಇದಕ್ಕೆ ಸೂಕ್ತವಾದ ಪರಿಹಾರವನ್ನು ಕಂದಾಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸೂಕ್ತ ಪರಿಹಾರ ಕೊಡಿಸಿ ಇದಕ್ಕೆ ಪರಿಹಾರ ಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಕೇಳ್ತೀನಿ. ನೋಡಿ, ಸುಮಾರು 8 ಫುಟ್ ಗಿಡ ಇರುವಂಥ ಗಿಡದಲ್ಲಿ ಸುಮಾರು 4-5 ಫುಟ್ ನೀರು ಬಂದಿದೆ. ಇದೇ ರೀತಿ ಆದರೆ ಅದಕ್ಕೆ ಸೂಕ್ತವಾದ ಕಟಾವು ಬಂದಂಥ ಬೆಳೆಯನ್ನು ಸುಮಾರು 8-10 ಲಕ್ಷ ರೂಪಾಯಿ ಬೆಳೆಯನ್ನು ಕಟಾವು ಬಂದಿತ್ತು. ಈ ಥರ ಮಳೆಯಾದ ಕಾರಣ ರೈತರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಇದಕ್ಕೆ ಜನಪ್ರತಿನಿಧಿಗಳಾಗಲಿ ಸೂಕ್ತ ದಂಡಾಧಿಕಾರಿಗಳೇ ಅದಕ್ಕೆ ಪರಿಹಾರ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಟಕ್ಕಳಿಕೆ ಗ್ರಾಮದಲ್ಲಿ ನಿಡಸೇಸಿ ಕೆರೆ ಹೊಡೆದು ನಮ್ಮದು 6 ಎಕರೆ ಹೊಲ ದಾಳಂಬ್ರಿ ಹಚ್ಚಿದ್ವಿ. ಅದಕ್ಕೆ 2,000 ಗಿಡದಲ್ಲಿ ಅಲ್ಲಿ ಎಲ್ಲ ಇನ್ನೊಂದು ವಾರದಲ್ಲಿ ಕಟಿಂಗ್ ಮಾಡ್ಬೇಕಾಗಿತ್ತು ಹಣ್ಣು. ಅದು ಕಟಿಂಗ್ ಮಾಡೋಂಥದ್ದು ಎಲ್ಲ ನೀರು ಒಕ್ಕಂದು ಲಾಸ್ ಆಗಿಬಿಟ್ಟಿದೆ ರೈತರಿಗೆ. ಇದಕ್ಕೆ ಗೌರ್ಮೆಂಟ್ ಏನು ಅನ್ನೋದು 12 ಲಕ್ಷ ಖರ್ಚು ಮಾಡಿದ್ದೇವೆ. 12 ಲಕ್ಷ ಖರ್ಚು ಮಾಡಿದ್ದೇವೆ. ಇದಕ್ಕೆ ಏನು ಅನ್ನೋದು ಪರಿಹಾರ ಕೊಟ್ಟು ಗೌರ್ಮೆಂಟ್ ನಮ್ಮನ್ನು ಸ್ವೀಕರಿಸಬೇಕಂತ ಅಧಿಕಾರಿಗಳನ್ನ ಬಂದು ನೋಡಬೇಕು. ಇದಕ್ಕೆಲ್ಲ ಅಧಿಕಾರಿಗಳು ಬಂದು ನನ್ನ ರೈತರ ಸಂಕಟನ್ನು ನೋಡ್ಕೊಂಡು ಹೋಗ್ಬೇಕಾಗಿದೆ ಅಂತ ಕೇಳಿಕೊಡ್ತಾ ಇದ್ದೀವಿ. ಇದು ಟಕ್ಕಳಿಕೆ ಗ್ರಾಮ, ಕುಷ್ಟಗಿ ತಾಲೂಕು ಟಕ್ಕಳಿಕೆ ಗ್ರಾಮ. ಇಲ್ಲಿ ದಾಳಿಂಬೆ ಬೆಳೆದ ರೈತರು ಇಲ್ಲಿದ್ದಾರೆ. ಇವರು ಸುಮಾರು ಒಂದು 6 ಎಕರೆ ಜಮೀನಿನಲ್ಲಿ 2,000 ಆಗಿ ದಾಳಿಂಬೆ ಬೆಳೆಯನ್ನು ನಾಟಿ ಮಾಡಿದ್ದಾರೆ. ಇನ್ನೇನು ಎಷ್ಟು 10ರಿಂದ 12 ಲಕ್ಷ ಮೇಲ್ಪಟ್ಟು ಖರ್ಚು ಮಾಡಿದ್ದಾರೆ. ಇನ್ನೇನು ಒಂದು ವಾರದೊಳಗೆ ಫಸಲು ಬರಬೇಕಾದ್ರೆ ಮಳೆ ಬಂದ ಕಾರಣ ನಡಸೇಸಿ ಕೆರೆಯಿಂದ ನೀರು ಹೆಚ್ಚಾದ ಕಾರಣ ದಾಳಿಂಬೆ ಗಿಡಗಳು ಎಲ್ಲ ಮುಳುಗಿ ಹೋಗಿದ್ದಾವೆ. ಸಂಬಂಧಪಟ್ಟ ಅಧಿಕಾರಿಗಳಾದಂಥ ತಹಸೀಲ್ದಾರ್ ಸಾಹೇಬರು, ತಲಾಟೆ ಅವರು ಬಂದು ವೀಕ್ಷಣೆ ಮಾಡಿ ಸೂಕ್ತ ಪರಿಹಾರ ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ.